ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ತರಕಾರಿ ಪಲ್ಯ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟಿಗೆ ಎಲ್ಲ ಟೊಮೊಟೊ ಹಣ್ಣು, ಈರುಳ್ಳಿ, ಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಮಿಕ್ಸ್ ತರಕಾರಿ ಯಾವುದಾದ್ರೂ ತೊಗೋಬೋದು ನೀವು. ಆಮೇಲೆ ಕಡಲೆಕಾಳು ಇತ್ತು, ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು, ಒಂದು 4 ಹಸಿಮೆಣಸಿಕಾಯಿ, ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಆಗೋದು ತನಕ ವೆಯ್ಟ್ ಮಾಡಬೇಕು. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಆಮೇಲೆ ಹೆಚ್ಚಿಲ್ಲ ಟೊಮೊಟೊ ಹಣ್ಣು ಒಂದು 2 ತೊಗೊಂಡಿದ್ದೀನಿ. ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಣ್ಣೆಲ್ಲ ಸ್ವಲ್ಪ ಮೆತ್ತಗಾಗಬೇಕು. ಇವಾಗ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನೆನೆಸಿರೋಂಥ ಕಡಲೆಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪ ಎಣ್ಣೆಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ಹೆಚ್ಕೊಂಡಿರುವಂಥ ಮಿಕ್ಸ್ ತರಕಾರಿ, ನೀವು ಯಾವುದಾದ್ರೂ ತರಕಾರಿ ತೊಗೊಬೋದು. ಮನೇಲಿ ಇದ್ದಿರೋದನ್ನೆಲ್ಲ ಕೋಸು, ಬೀನ್ಸ್, ಬಗೆದು, ಜವಳಿಕಾಯಿ ಎಲ್ಲನೂ ತೊಗೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ತೊಂಡೆಕಾಯಿ ಇತ್ತು, ತೊಂಡೆಕಾಯಿನ ಎಲ್ಲ ತರಕಾರಿ ಹಾಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಸಾಂಬಾರು ಪುಡಿ, ನೆಕ್ಸ್ಟ್ ಸಾಂಬಾರು ಪುಡಿ, ಸ್ವಲ್ಪ ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೋಬೇಕು. ಸ್ವಲ್ಪ ತುರಿದಿರೋ ಕಾಯಿ, ತೆಂಗಿನ ತುರಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಬೇಯಲಿಕ್ಕೆ 1 ಲೋಟ ನೀರನ್ನು ಹಾಕ್ಕೊತಿದ್ದೀನಿ. ಸಾಕು, 1 ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ವಿಸಿಲ್ ಮುಚ್ಚಿ 1-2 ವಿಸಿಲ್ ಹೊಡ್ಸಿದ್ರೆ ಸಾಕು. ರೆಡಿಯಾಗಿದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತ ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ 1-2 ಲೋಟ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟು, 1 ಸ್ಪೂನ್ ಆಯಿಲ್ ಹಾಕ್ಕೊತಿದ್ದೀನಿ. ಯಾಕೆಂದರೆ ಅದು ರೊಟ್ಟಿ ತಟ್ಟುವಾಗ ಕೈಗೆ ಅಂಟಬಾರ್ದು ಅಂಥೇಳಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಕುದ್ದಾದಮೇಲೆ ಅಕ್ಕಿ ಹಿಟ್ಟು ನಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಅದು ಆವಾಗಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಗಟ್ಟಿಯಾಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರೆಡಿಯಾಗಿದೆ. ಮುದ್ದೆ ಥರ ಮಾಡ್ಕೋಬೇಕು. ಈಗ ನೀಟಾಗಿ ಅದನ್ನು ನಾದ್ಕೋಬೇಕು. ಅದು ಬಿಸಿ ಇರುವಾಗಲೇ ಅದನ್ನ ಹಾಕ್ಕೊಂಡ್ರೆ ನೀಟಾಗಿ ಅದು ಕೈಗೆ ಅಂಟೋದಿಲ್ಲ. ಯಾಕೆಂದರೆ ಆಯಿಲ್ ಹಾಕಿದ್ದೀನಲ್ಲ, ಅದು ಕೈಗೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಅದು ನೀಟಾಗಿ ನಾದ್ಕೋಬೇಕು. ಈ ಥರ ಮಾಡಿಕೊಂಡು ಉಂಡೆಗಳು ಮಾಡಿಕೊಂಡು ಇವಾಗ ಹೇಗೆ ರೊಟ್ಟಿನ
ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಅದು ನೀಟಾಗಿ ಈ ಥರ ತಕ್ಕೋಬೇಕು. ತಕ್ಕೊಂಡು ಕಾಯ್ಲಿಕ್ಕಿಟ್ಟಿದ್ದೆ. ಈಗ ರೊಟ್ಟಿನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಎಲ್ಲನೂ ಒಂದೊಂದೇ ಲಟ್ಟಿಸ್ಕೊತಿದ್ದೀನಿ ರೊಟ್ಟಿನ. ನೆಕ್ಸ್ಟ್ ಇಲ್ಲ ರೊಟ್ಟಿ ಸುಡ್ಲಿಕ್ಕೆ ಹಾಕಿದ್ಮೇಲೆ ಅದಕ್ಕೆ ಅದು ಸ್ವಲ್ಪ ಮೇಲ್ಗಡೆ ನೀರು ಹಚ್ಕೋಬೇಕು. ನೀರು ಹಚ್ಕೊಂಡ್ರೆ ಅದು ನೀಟಾಗಿ ಬೇಯುತ್ತೆ. ಹಾಗಾಗಿ ನೀರು ಹಚ್ಕೊಂಡು ಅದನ್ನು ಉಲ್ಟಾ ಮಾಡಿ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ನೋಡಿದ್ರಲ್ಲ ಹೇಗೆ ಉಬ್ತಾ ಇದೆ ಅಕ್ಕಿ ರೊಟ್ಟಿ. ಈಗ ಒಂದು ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಸಿಂಪಲ್ಲಾಗಿ ತರಕಾರಿ ಪಲ್ಯ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.